ಸೊ ವರ್ಣ ಬೇಕಾ 2014 ಮಾಡಲು ಅಂದ್ರೆ 2014ನೇ ಮಾಡಲು ಅದು ಕೂಡ ಅವೈಲೇಬಲ್ ಇದೆ. ಏನು ಪ್ರೈಸ್ ಸರ್? ಸರ್ 640 ನೆಗೋಷಿಯಬಲ್ ಸರ್. ಅದ್ರಲ್ಲಿ ನೆಗೋಷಿಯಬಲ್ ಮಾಡ್ತಾರೆ. ನಿಮ್ಗೆ ಅದು ಬೇಡ ಸ್ವಿಫ್ಟ್ ಬೇಕಾ? ಎವಿ ಬ್ಲೂ ಇರುವಂತದ್ದು VX ಸ್ವಿಫ್ಟ್ ಸಿಗ್ತದೆ 2016 ಮಾಡಲ 15 ಮಾಡಲ ಸರ್? 16 ಮಾಡಲು ಸರ್. 16 ಮಾಡಲು. ಮಾಡಲು. ಏನು ಪ್ರೈಸ್ ಕೊಟ್ಟು ಮಾಡಿ ಸರ್? 525 ನೆಗೋಷಿಯಬಲ್ ಸರ್. ಲೋನ್ ಬೇಕಾ? ಲೋನು ಕೂಡ ಅವೈಲೇಬಲ್ ಇದೆ, ಬನ್ನಿ. ಸೊ ನೀವೇನಾದರೂ ನಿಮ್ಮ ಊರುಗಳಲ್ಲಿ ಹಳ್ಳಿಗಳಲ್ಲಿ ಸ್ವಿಫ್ಟ್ಗಳು ಜಾಸ್ತಿ ಇದೆ ಅಂತಂದರೆ, ನಾವು ಒಂದು ಯೂನಿಕ್ ಆಗಿರೋ ಒಂದು ಅಂದರೆ ನಮ್ಮ ಒಂದು ಬಜೆಟ್ಗೆ ಗಾಡಿ ಬೇಕು ತಗೋಬೇಕು ಡಿಫ್ರೆಂಟಾಗಿ ಅಂತಂದರೆ, ಸೊ ಆಲ್ಮೋಸ್ಟ್ ನೀವು ಕ್ರೆಟಾಗಿ ಹೋಗ್ಬೋದು, ಅದು ಕೂಡ ಅವೈಲೇಬಲ್ ಇದೆ. ಸರ್ ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಸರ್? 820 ನೆಗೋಷಿಯಬಲ್ ಸರ್. ಲೋನ್ ಬೇಕು ಅಂದರೆ ಮಾಡಿಸ್ಕೊಡ್ತೀನಿ, 75-80% ಲೋನೇ ಮಾಡಿಸ್ಕೊಡ್ತೀನಿ ಸರ್. ಅಂದರೆ ದುಡ್ಡು ಎಷ್ಟು ತರಬೇಕು? 1.5 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಸೊ ಗುರುಗಳೇ ಕ್ರೆಟಾ ಬೇಡವಾ? ವೆನ್ಯೂ ಬೇಕಾ? ಅದು ಕೂಡ ಅವೈಲೇಬಲ್ ಇದೆ. ಸೊ ಗುರುಗಳೇ ಡೆಸ್ಟರ್ ಬೇಕಾ? ಅದು ಕೂಡ ಅವೈಲೇಬಲ್ ಇದೆ. ಅರೌಂಡ್ ನೀವು ಡ್ರೈವಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ಮೈಲೇಜ್ ಅಂತ ಹೇಳ್ಬೋದು. ಪ್ರೆಸೆಂಟ್ ಒಂದು 20 ಗಂಟೆನೂ ದಕ್ಕಿಸ್ಬೋದು, ಅಂದರೆ 20 ಗಂಟೆನೂ ಓಡಿಸ್ಬೋದು ಹೈವೇಲಿ. ಸರ್ ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಸರ್? 640 ನೆಗೋಷಿಯಬಲ್ ಸರ್. ಸೊ ಗುರುಗಳೇ ಪೋಲೋ ಬೇಕಾ? ತೋರಿಸ್ತೀನಿ ರೀ, ಅದು ಐತೆ. ಸೊ 20 ಮೈಲೇಜ್ ಬರುವಂಥದ್ದು ಪೋಲೋ ಬೇಕು ಪೋಲೋ ಲವರ್ಸ್ಗಳಿಗೆ ಅಂತಂದರೆ. ಡೀಸೆಲ್ ಬೇಕಾದ್ರೆ ಡೀಸೆಲ್ ಸಿಗುತ್ತೆ, ಪೆಟ್ರೋಲ್ ಬೇಕು ಅಂದರೆ ಪೆಟ್ರೋಲ್ ಸಿಗುತ್ತೆ. ಇದು ಡೀಸೆಲ್ ವೇರಿಯಂಟ್, ಒಳ್ಳೆ ಮೈಲೇಜ್ ಬರುವಂಥ ಗಾಡಿ. ಸೊ ಇದ್ರದ್ದು ಏನು ಪ್ರೈಸ್? 2013 ಮಾಡಲು 475 ನೆಗೋಷಿಯಬಲ್ ಸರ್. ವೈಟ್ ಬೇಕಾ? ಅದು ಕೊಡ್ತೀನಿ ಬನ್ನಿ, ಪೆಟ್ರೋಲ್ ಅದೂ ಇದೇ ವೈಟ್ ಅದು. ಸರ್ ಇದೇನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಸರ್? ಇದು ಬಂದ್ಬಿಟ್ಟು 340 ನೆಗೋಷಿಯಬಲ್ ಸರ್. ಇದು ನೆಗೋಷಿಯಬಲ್ ಆಗುತ್ತೆ ಮುಂದೆ ಬಂದರೆ. ನಿಮ್ಮ ಚಾನಲ್ ಕಡೆ ಬಂದರೆ ಇನ್ನೂ ಕಡಿಮೆ ಮಾಡ್ಕೊಡ್ತೀನಿ. ಮೈ ಬಜಾರ್ TTS ಲೀವಾ ಬೇಕಾ? ವೈಟ್ ಬೇಕಾ ರೆಡ್ ಬೇಕಾ? ಎರಡೂ ಅವೈಲೇಬಲ್ ಇದೆ ಇವ್ರ ಹತ್ರ, ಕರೆಕ್ಟ್ ಅಲ್ಲ ಸರ್? ಹೌದು ಸರ್, 2 ಗಾಡಿನೂ ಇದೆ, 2 ಕೂಡ 11 ಮಾಡಲು. ಸೊ XV ವೇರಿಯಂಟ್ ಹುಡುಕ್ತಾರೆ. XV 500 W6 ಇರುವಂಥದ್ದು ಇವ್ರ ಹತ್ರ ಅವೈಲೇಬಲ್ ಕೂಡ ಇದೆ. ಇವ್ರ ಹತ್ರ 4 XV ವೇರಿಯಂಟ್ ಪ್ರೆಸೆಂಟ್ ಇದೆ, ವಿಡಿಯೋದಲ್ಲಿ ನೋಡ್ಬೋದು. ಸರ್ ಗ್ರೇ ಬಡವಾ 2015 ಮಾಡಲು ಸೆಕೆಂಡ್ ಓನರ್ ಇದೆ. ಸೆಕೆಂಡ್ ಓನರ್ ಬಡವಾ ಸಿಂಗಲ್ ಓನರ್ ಇದೆ ಸರ್, ವೈಟ್ ಇದೆ ನೋಡಿ, ನೋಡ್ಬೋದು. ಅದು W6. W6 ಇದು ಸೆಕೆಂಡ್ ಓನರ್. ಗ್ರೇ ಕಲರ್ ಬೇಡ ಅಂದರೆ ಇದು W6 ಇನ್ನೊಂದಿದೆ ಸರ್ ನನ್ನ ಹತ್ರ. ಸೊ W8 ಕೂಡ ಅವೈಲೇಬಲ್ ಇದೆ. W6 ಬೇಡ, W6 ಬೇಡ, W8 ಬೇಕಾ? ಅದು ಕೂಡ ಅವೈಲೇಬಲ್ ಇದೆ ಇವ್ರ ಹತ್ರ. ಮೂರಲ್ಲಿ 2 ಒಂದೇ ಪ್ರೈಸ್ ಇರುವಂಥದ್ದು. 2 ಗ್ರೇ ಕಲರ್, 2 ಒಂದೇ ಪ್ರೈಸ್. W6 ಬೇಕಾ W8 ಬೇಕಾ? 2 ಒಂದೇ ಪ್ರೈಸ್. 15 ಮಾಡಲು. ಹೌದು, 15 ಮಾಡಲು. W10 ಕೂಡ ಅವೈಲೇಬಲ್ ಇದೆ. W6 ಬೇಡ, W8 ಬೇಡ, W10ಗೆ ಹೋಗ್ಬಿಡಿ. ಟಾಪ್ ಆ್ಯಂಡು ಸನ್ ರೂಪ್ ಇರುವಂಥದ್ದು ಫುಲ್ಲಿ ಲೋಡೆಡ್ ಗಾಡಿ ಅಂತಲೇ ಹೇಳ್ಬೋದು. ಸರ್ ಎಷ್ಟು ಓಡಿದೆ ಇದು? ಸರ್ ಬರೀ 50,000 ಓಡಿದೆ ಸರ್. ಪ್ರೈಸ್ ವಿಡಿಯೋ ಫುಲ್ ನೋಡಿ ಗೊತ್ತಾಗುತ್ತೆ. ಸೊ ಆಯ್ಲ ಗುರುಗಳೇ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಮೈ ಬಜಾರ್ ಯೂಟ್ಯೂಬ್ ಚಾನಲ್. ಅಂದರೆ ಇದು ನಮ್ಮ ಬಜಾರ್ ಆ್ಯಂಡ್ ನಾನು ಪ್ರೀತು. ಆಲ್ಮೋಸ್ಟ್ ನಿಮಗೆ ಪ್ರೀ ಓನ್ ಕಾರ್ಸು ಆ್ಯಂಡ್ ಒಂದು ಪ್ರೀಮಿಯಂ ಕಾರ್ಗಳು ಬೇಕು ಅಂದರೆ ಪ್ರೀಮಿಯಮಲ್ಲಿ ಒಂದು ಒಳ್ಳೆ ಮೇಂಟೈನ್ ಮಾಡಿರುವಂಥ ಕಾರ್ಗಳು ಬೇಕು ಅಂತಂದರೆ ಈ ವಿಡಿಯೋ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಯಾಕೆಂತಂದರೆ ಇವ್ರ ಹತ್ರ ಎಲ್ಲ ಶೋರೂಮ್ ಮೇಂಟೆನೆನ್ಸ್ ಆಗಿರುವಂಥ ಗಾಡಿಗಳು. SC ವೇರಿಯಂಟ್ಗಳು ಬೇಕು ಅಂದರೆ SC ವೇರಿಯಂಟ್ಗಳು ಇದೆ ನಿಮಗೆ. ಆ್ಯಂಡ್ ಪೋಲೋ ಬೇಕು, ಪೋಲೋನು ಇದೆ. ETS ಬೇಕು, ಅದು ಇದೆ. ಸೊ ಚಿಕ್ಕ ಗಾಡಿಯಿಂದ ದೊಡ್ಡ ಗಾಡಿ ಗಂಟ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಸೊ ಆಯ್ ಸರ್, ಹಾಯ್, ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ಓಕೆ, ಅರೌಂಡ್ ನಾವು ಸೂಪರ್ ಆಗಿರ್ತೀವಿ ಎಲ್ಲ ಕಡೆ ಹೋಗಿ. ಸೊ ನಮ್ಮ ವ್ಯೂವರ್ಸ್ಗಳು ತುಂಬ ಜನ ಕೇಳ್ತಾರೆ ಹೊಸ ಥರ ಏನೋ ಒಂದು ಮಾಡಿ ಡಿಫ್ರೆಂಟಾಗಿ ಮಾಡಿ ಅಂತ. ಸೊ ಅದಕ್ಕೆ ಹೊಸ ಶೋರೂಮ್ಗಳನ್ನ ನಾವು ತೋರಿಸೋಣ ಅಂತ. ಸೊ ಕೆಲವರಿಗೆ ನಾನು ಇದು ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇರೋದು. ಆ್ಯಂಡ್ ಈ ವಿಡಿಯೋದ ಏನಪ್ಪ ಸ್ಪೆಷಲ್ ಅಂತಂದರೆ SC ವೇರಿಯಂಟ್ಗಳು ಕಡಿಮೆ ಪ್ರೈಸ್ಗೆ ಕೊಡಿಸೋಂಥ ಪ್ರಯತ್ನ ಅಷ್ಟೇ, ಓಕೆನಾ? ಸಾಯಿ ಎಲಿಗೆನ್ಸ್ ಆ್ಯಂಡ್ ಎಕ್ಸಾಕ್ಟ್ ಲೊಕೇಶನ್ನು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸರ್ ಗಾಡಿಗಳು ಆಲ್ರೆಡಿ ಡೀಟೇಲ್ಸ್ ತೊಗೊಂಡಿದ್ದೀನಿ, ತಡ ಮಾಡೋದು ಬೇಡ. ಸರ್ ಲೋನ್ ಮೇಲೆ ಹೋಗ್ತೀನಿ ಅಂತಂದರೆ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತಾರೆ? ಬೆಂಗಳೂರು ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀನಿ. ಹುಬ್ಳಿ, ಧಾರವಾಡ, ಚಿಕ್ಕಮಗಳೂರು, ಮಂಡ್ಯ, ಕರ್ನಾಟಕ ಎಲ್ಲೇ ಯಾವುದೇ ಮೂಲೆಯಲ್ಲಿದ್ದರೂ ಲೋನ್ ಮಾಡಿಸ್ಕೊಡ್ತೀನಿ. ಓಕೆ, ಸೊ ಏನಾದರೂ ಆಫರ್ ಕೊಡುವಂಥದ್ದು? ಸರ್ ಅದೇ ಅವರು ಇದು ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ನಾವು 2% ಕಮಿಷನ್ ಇದೆ, ಅದನ್ನು ಬಿಟ್ಬಿಟ್ಟು ಕೊಡ್ತೀನಿ. ಆಟೋ ಕಮಿಷನ್ ಚಾರ್ಜಸ್ ಏನಿಲ್ಲ ಸರ್, ಇನ್ಕ್ಲೂಡ್ ಮಾಡ್ಕೊಡ್ತೀನಿ. ಓಕೆ, ಲೋನ್ ಮೇಲೆ ಹೋದರೆ ಆಟೋ ಚಾರ್ಜಸ್ ಅವರೇ ಕಟ್ ಮಾಡ್ತಾರಲ್ಲ? ಆ ಲೋನಲ್ಲಿ ಹೋದರೆ ಅಲ್ಲಿ ಬ್ಯಾಂಕ್ ಅವ್ರು ಮಾಡ್ಕೊತಾರೆ. ಇಲ್ಲಿ ಡೈರೆಕ್ಟ್ ಕ್ಯಾಶಲ್ಲಿ ತೊಗೊಂಡ್ರೆ ನಾನು ಕಮಿಷನ್ ಆಟೋ 2 ಇನ್ಕ್ಲೂಡ್ ಮಾಡ್ಕೊಡ್ತೀನಿ ಸರ್. ಓಕೆ, ಸೊ ಓಕೆ, ಇದಾದ್ಮೇಲೆ ಇನ್ನೊಂದು ಎಕ್ಸ್ಚೇಂಜ್ ಮಾಡಬೇಕು ಅಂತ ಕೇಳ್ತಾರೆ ಸರ್? ಸರ್ ಎಕ್ಸ್ಚೇಂಜ್ ಆಫರ್ ಕೂಡ ಇದೆ ನಮ್ಮ ಹತ್ರ. ಹೌದಾ? ಹೌದು, ಎಕ್ಸ್ಚೇಂಜ್ ಆಫರ್ ಕೂಡ ಇದೆ, ಮಾಡಿಕೊಡೋಣ. ಸೊ ನಿಮ್ಮ ಕಾರ್ ಏನಾದ್ರು ಇತ್ತು ಅಂತಂದರೆ ಡೈರೆಕ್ಟಾಗಿ ಎಕ್ಸ್ಚೇಂಜ್ ಮಾಡಿಬಿಟ್ಟು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇನ್ನೊಂದು ಸರ್ ಎಕ್ಸಾಕ್ಟ್ ಲೊಕೇಶನ್ ಹೇಳ್ಬಿಡಿ ಒಂದ್ಸಲ. ಸರ್ JP ನಗರ ಸಾಯಿ ಎಲಿಗೆನ್ಸ್ ಅಂತ, ಡಲ್ಮಿಯಾ ನಿಯರ್ ಬೈ ಡಲ್ಮಿಯಾ ಸಿಗ್ನಲ್. ಗೂಗಲಲ್ಲಿ ಸಾಯಿ ಎಲಿಗೆನ್ಸ್ ಅಂತ ಹೊಡೆದ್ರೆ ಬರುತ್ತೆ ಸರ್. ಓಕೆ, ಸೊ ಇನ್ನೊಂದು ಪರ್ಟಿಕ್ಯುಲರ್ ಆಗಿ ಒಂದು ಬ್ರ್ಯಾಂಡ್, ಒಂದು ಮಾಡೆಲ್ ಒಂದು ಹುಡುಕ್ತಾ ಇರ್ತಾರೆ. ಇವಾಗ ಅವ್ರು ನೋಡುವಂಥ ವಿಡಿಯೋ ಇವಾಗ ಏನು ನೋಡ್ತೀರಾ ಕಾರು, ನೀವು ಹುಡುಕ್ತಾ ಇರೋ ಕಾರು ಇಲ್ಲ ಅಂತಂದರೆ ತರಿಸ್ಕೊಡೋ ವ್ಯವಸ್ಥೆ ಇರುತ್ತಾ? ಹೌದು ಸರ್, ತರಿಸ್ಕೊಡ್ತೀನಿ ಸರ್. ನನ್ನ ಹತ್ರ ಇಲ್ಲ ಅಂದ್ರೂ ಕೂಡ ನಾನು ತರಿಸ್ಕೊಡ್ತೀನಿ. ಓಕೆ, ಸೊ ಡಿಪೆಂಡ್ ಅಪ್ ಅಂದರೆ ಬ್ರಾಂಚಸ್ಗಳು ಇರೋದ್ರಿಂದ, ಕಾಂಟ್ಯಾಕ್ಟ್ ಇರೋದ್ರಿಂದ ನಿಮ್ಗೆ ಯಾವುದು ಕಾರ್ ರಿಕ್ವೈರ್ಮೆಂಟ್ ಇದೆ ಅದನ್ನ ಸೊ ಇವರು ಕಾಲ್ ಮಾಡಿ ಹೇಳಿದ್ರೆ ಸೊ ಅದನ್ನ ತರಿಸ್ಕೊಡ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ಇವಾಗ ನೀವು ಯಾವ ಕಾರ್ ಇಷ್ಟ ಆಗುತ್ತೋ ಅದನ್ನ ಸ್ಕ್ರೀನ್ಶಾಟ್ ತೊಗೊಂಡು ಸ್ಕ್ರೀನ್ ಮೇಕಂತ ನಂಬರ್ಗೆ ವಾಟ್ಸಪ್ ಮಾಡಿ. ಸೊ ಇನ್ನೂ ಫುಲ್ ಇನ್ಫಾರ್ಮೇಷನ್ ತೊಗೋಬೋದು. ಆ್ಯಂಡ್ ಬಂದಷ್ಟು ನಾನು ತಗೊಳ್ಳಿ ಅಂತ ಹೇಳಲ್ಲ, ಒಂದ್ಸಲ ಬಂದು ಟೆಸ್ಟ್ ಡ್ರೈವ್ ಮಾಡಿ, ಓಕೆನಾ? ಒಂಥರ ಟೆಸ್ಟ್ ಡ್ರೈವ್ ಮಾಡಿದ ಆಲ್ಮೋಸ್ಟ್ ನಿಮಗೆ ಗೊತ್ತಾಗುತ್ತೆ. ಇಲ್ಲ ನಾನು ಟೆಸ್ಟ್ ಡ್ರೈವ್ ಬರುತ್ತೆ, ನನಗೆ ಗಾಡಿ ಬಗ್ಗೆ ಗೊತ್ತಾಗ್ತಿಲ್ಲ ಅಂದರೆ ಒಬ್ಬರಲ್ಲ ಇಬ್ಬರು ಮೆಕ್ಯಾನಿಕ್ ಕರ್ಕೊಬಂದು ಚೆಕ್ ಮಾಡಿಸಿ, ಇಲ್ಲ ಅಂದರೆ ಶೋರೂಮ್ಗೆ ಹೋಗಿ ಚೆಕ್ ಮಾಡಿಸಿ ನೀವು ಗಾಡಿನ ತಗೋಬೋದು, ಕರೆಕ್ಟ್ ಅಲ್ವಾ ಸರ್? ಶೋರೂಮ್ ಗಾಡಿ ಬೇಕಾದ್ರೆ ಕಳಿಸ್ಕೊಡ್ತೀನಿ, ಚೆಕ್ ಮಾಡಿಸಿ ಕೂಡ ತಗೋಬೋದು. ಓಕೆನಾ? ಇಷ್ಟೆಲ್ಲ ಯಾರು ಹೇಳ್ತಾರೆ. ಸೊ ಫುಲ್ ಇನ್ಫಾರ್ಮೇಷನ್ ಸಿಗಿದೆ ಅಂತ ಅನ್ಕೊಳ್ತೀನಿ. ಕಾರ್ಗಳ ಬಗ್ಗೆ ಇವಾಗ ಇನ್ಫಾರ್ಮೇಷನ್ ತಗೋಣ. ಇನ್ನೂ ಮೈ ಬಜಾರ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ. ಸರ್ ಬಂದ್ಬಿಡಿ ಆಗಿದೆ. ಓಕೆ, ಸೊ ಗುರುಗಳೇ ನೋಡ್ತಾ ಇರ್ಬೋದು ನಮ್ಮ ಕಡೆ AV ಬ್ಲೂ ಇರುವಂಥ ಒಂದು ಸ್ವಿಫ್ಟ್ ಇದೆ. VX ಅಲ್ವಾ ಸರ್ ಇದು? ಸರ್ VX 16 ಮಾಡಲು. ಎಷ್ಟು ಓನರ್ ಆಗಿದೆ? ಪ್ರೆಸೆಂಟ್ 3rd ಓನರ್, ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸ್ ಸರ್. ಸೊ ಆಲ್ಮೋಸ್ಟ್ ನೋಡ್ತಾ ಇರ್ಬೋದು.
ಒಳ್ಳೆ ಶೈನಿಂಗ್ ಓಡ್ತಿದೆ, ಎಲ್ಲೂ ಸ್ಕ್ರ್ಯಾಚಿಂಗ್ ಇಲ್ಲ. ಆ್ಯಂಡ್ ಇಂಟೀರಿಯರ್ ಫೀಚರ್ ನೋಡಿದ್ರೆ ನಿಮಗೆ ಮಿರರ್ ಅಡ್ಜಸ್ಟ್ಮೆಂಟು, 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಆಗಿರ್ಬೋದು, ಆ್ಯಂಡ್ರಾಯ್ಡ್ ಸಿಸ್ಟಮ್ ಸಮೇತ ಹಾಕ್ಸಿರುವಂಥದ್ದು ಗುರುಗಳೇ. ಇಂಟೀರಿಯರ್ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಲೆದರ್ ಸೀಟು ನೋಡ್ತಾ ಇರ್ಬೋದು. ಸರ್ ಎಷ್ಟು ಓಡಿದೆ ಇದು? ಸರ್ ಈ 70,000 ಓಡಿದೆ. ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸ್ ವೆಹಿಕಲ್ಲು. ರೆಕಾರ್ಡೆಡಾ? ರೆಕಾರ್ಡೆಡ್. ಸೊ ನಮ್ಮ ಹತ್ರ ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ ನಮ್ಮ ಹತ್ರ. ಓಕೆ. ಅಪ್ ಟು ಟೈರ್ 80% ಟೈರ್ ಇರುವಂಥದ್ದು. ಫ್ರಂಟ್ ಬಂದು ನ್ಯೂ ಟೈರ್ ಅಂತಲೇ ಇದೆ, 90% ಇದೆ ಅಂದ್ಕೊಳ್ಳಿ ಫ್ರಂಟು. ಸರ್ ಏನು ಪ್ರೈಸ್ ಕೋಟ್ ಮಾಡಿದ್ದೀರಾ? ಸರ್ 525 ನೆಗೋಷಿಯಬಲ್ ಸರ್. 525 ನೆಗೋಷಿಯಬಲ್. ಓಕೆ. ಎಷ್ಟನೇ ಓನರ್ ಇದು? ಮಾಡಲ್ ಹೇಳಿದ್ರಲ್ಲ 2016 ಮಾಡಲು. ಲೋನ್ ಆಗುತ್ತಾ? 16 ಲೋನ್ ಆಗುತ್ತೆ ಸರ್. ಓಕೆ. ಅಂದರೆ ಮಿನಿಮಮ್ ಮ್ಯಾಕ್ಸಿಮಮ್ ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕು? 1 lakh ಡೌನ್ ಪೇಮೆಂಟ್ ಮಾಡಿದ್ರೆ ಲೋನ್ ಮಾಡಿಸ್ಕೊಡ್ತೀವಿ. ಓಕೆ. ಸೊ ನಮ್ಮ ಮುಂದೆ ಐಟನ್ ಇದೆ ನೋಡ್ತಾ ಇರ್ಬೋದು. ಆ್ಯಂಡ್ ಇದ್ರ ಬಗ್ಗೆ ಹೇಳಿ ಸರ್ ಹಾಗೆ. ಸರ್ 2011 ಮಾಡಲು, ಸೆಕೆಂಡ್ ಓನರು, 50,000 ಓಡಿದೆ. ಕಂಪ್ಲೀಟ್ಲಿ ಶೋರೂಮ್ ಮೇಂಟೆನೆನ್ಸು. ಇದು ಬಂದ್ಬಿಟ್ಟು ಪವರ್ ವಿಂಡೋಸು, ಪವರ್ ಸ್ಟೇರಿಂಗು, ಇದೆಲ್ಲ ಬರುತ್ತೆ ಸರ್. ಲೆದರ್ ಸೀಟ್ ಕೂಡ ಎಲ್ಲ ಇದೆ. ಅಡ್ಜಸ್ಟ್ಮೆಂಟ್ ಕೂಡ ಇದೆ. ಆ್ಯಂಡ್ ನೋಡ್ತಾ ಇರೋದು ಇಂಟೀರಿಯರು. ಸೊ ಮ್ಯೂಸಿಕ್ ಸಿಸ್ಟಮ್ ಇದೆ. ಸೊ ಎಷ್ಟು ಓಡಿದೆ ಸರ್ ಇದು? 50,000 ಓಡಿದೆ ಸರ್. 50,000. ಕಂಪ್ಲೀಟ್ಲಿ ಶೋರೂಮ್ ಮೇಂಟೆನೆನ್ಸ್ ವೆಹಿಕಲ್. ನೋಡಿದ್ರೆ ಕಂಪ್ಲೀಟ್ಲಿ ಶೋರೂಮ್ ಮೇಂಟೆನೆನ್ಸು. ನೋಡ್ತಾ ಇದ್ದಾರೆ ಎಷ್ಟು ಶೈನಿಂಗ್ ಇದೆ, ಪಳ 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 ಅಂತ. ಅಂದರೆ ನಿಮಗೆ ಕ್ರಾಚಸ್ಗಳೆಲ್ಲ ಕಾಣಲ್ಲ. ಪ್ರೀ ಓನ್ ಕಾರ್ ಶೋರೂಮ್ ಅಂದರೆ ಸುಮ್ಮನೆ ಹೇಳಲ್ಲ, ಕ್ವಾಲಿಟಿ ಹಂಗಿದೆ ಅಂತಲೇ ಹೇಳ್ಬೋದು ಇಲ್ಲಿ. ಸರ್ ಏನು ಪ್ರೈಸ್ ಕೋಟ್ ಮಾಡಿದ್ರಿ ಇದಕ್ಕೆ? ಸರ್ 3,10,000 ನೆಗೋಷಿಯಬಲ್ ಸರ್. 3,10,000 ನೆಗೋಷಿಯಬಲ್ ಆಗುತ್ತೆ. ಯಾವ ಮಾಡಲು? 2011 ಮಾಡಲು. 11 ಮಾಡಲು ಲೋನ್ ಮಾಡ್ಕೊಡ್ತೀರಾ? 11 ಮಾಡಲು ಪ್ರೈವೇಟಲ್ಲಿ ಆಗುತ್ತೆ ಸರ್. ಬ್ಯಾಂಕಲ್ಲಿ ಆಗಲ್ಲ, ಪ್ರೈವೇಟಲ್ಲಿ ಮಾಡಿಸ್ಕೊಡ್ತೀವಿ. ಓಕೆ. ಸೊ ಈ ಥರ ನೆಕ್ಸ್ಟು ETS ಸರ್ ಇದು? ETS ಲಿವಾ 2011 ಮಾಡಲು. ಇದು ಕೂಡ ಕಂಪ್ಲೀಟ್ಲಿ ಶೋರೂಮ್ ಮೇಂಟೆನೆನ್ಸು. ಬರೀ 51,000 ಓಡಿದೆ ಸರ್. 50 EX ಟಾಪ್ ಎಂಡು, ಏರ್ ಬ್ಯಾಗ್, ABS, ಅಲಾ ವೀಲ್ಸು, ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಸರ್. ನೋಡ್ತಾ ಇರ್ಬೋದು. ಬಾಡಿ ಲೈನ್ ನೋಡಿ. ಇಂಟೀರಿಯರ್ ನೋಡಿದ್ರೆ ನಿಮಗೆ ನೋಡ್ತಾ ಇರ್ಬೋದು. ಸೊ ಇದೆಷ್ಟು ಓಡಿದೆ ಇದು? ಸರ್ 51,000 ಓಡಿದೆ ಸರ್. ಸೊ ಮೈಲೇಜ್ ಎಷ್ಟು ಬರ್ಬೋದು ಸರ್ ಇದು? ಸರ್ ಸಿಟಿಲಿ ಒಂದು 16 ಬರುತ್ತೆ, ಔಟ್ಸೈಡ್ ಒಂದು 18-19 ಬರುತ್ತೆ ಸರ್. ಪೆಟ್ರೋಲ್ ವೇರಿಯಂಟು. ಓಕೆ. ಸರ್ ಏನು ಪ್ರೈಸ್ ಕೋಟ್ ಮಾಡಿದ್ದೀರಾ? ಸರ್ 4,15,000 ನೆಗೋಷಿಯಬಲ್ ಸರ್. ಓಕೆ. ಸೊ ಮುಂದೆ ಬಂದರೆ 4 lakh. ನಿಮ್ಮ ಚಾನಲ್ ಕಡೆ ಬಂದರೆ ಇನ್ನೂ ಕಡಿಮೆ ಮಾಡ್ಕೊಡ್ತೀನಿ, ತುಂಬ ಕಡಿಮೆ ಮಾಡ್ತೀನಿ. ಓಕೆ. ಸೊ ಮತ್ತೊಂದು ಸರ್ ಇದು? ಸರ್ 2018 ಮಾಡಲು ಸೆಲೆರಿಯೋ ಹಾಂ, ಎಕ್ಸ್ ವೇರಿಯಂಟು, ಡ್ಯುಯಲ್ ಏರ್ ಬ್ಯಾಗು, ABS, ಮ್ಯೂಸಿಕ್ ಸಿಸ್ಟಮು, ಲೆದರ್ ಶೀಟು ಎಲ್ಲ ಬರುತ್ತೆ ಸರ್. ನೋಡಿ ಬಾಡಿ ಲೈನ್ ಅಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಇದಾದ ಮೇಲೆ 4 ಡೋರ್ ಪವರ್ ವಿಂಡೋ ಸಿಗುತ್ತೆ, ಪವರ್ ಸ್ಟೇರಿಂಗ್ ಸಿಗುತ್ತೆ. ಆ್ಯಂಡ್ ಡ್ಯುಯಲ್ ಏರ್ ಬ್ಯಾಗು, ABS, ಮ್ಯೂಸಿಕ್ ಸಿಸ್ಟಮು. ಮ್ಯೂಸಿಕ್ ಸಿಸ್ಟಮ್ ಇಲ್ಲ, ಹಾಕೊಡ್ತಾರೆ. ಹೌದು. ಆ್ಯಂಡ್ರಾಯ್ಡ್ ಏನು ಸರ್, 5,000 4,000 ಕೊಟ್ಟರೆ ಆ್ಯಂಡ್ರಾಯ್ಡ್ ಸಿಸ್ಟಮೇ ಬಂದ್ಬಿಡುತ್ತೆ. ಹೌದು. ಓಕೆ. ಎಕ್ಸ್ ವೇರಿಯಂಟ್ ಅಂತ ಇದು. ಹಾಂ. ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಿ ಇದಕ್ಕೆ? ಸರ್ ಇದು ಬಂದ್ಬಿಟ್ಟು 4,40,000 ನೆಗೋಷಿಯಬಲ್ ಸರ್. ಇದಕ್ಕೂ ಲೋನ್ ಆಗುತ್ತಲ್ಲ? ಆಗುತ್ತೆ ಸರ್. ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕಾಗ್ಬೋದು? 1,20,000 ಮಾಡಿದರೆ ನಾನು ಓದಿ ಲೋನ್ ಮಾಡಿಸ್ಕೊಡ್ತೀನಿ ಸರ್. ತುಂಬ ಜನ ಕೇಳ್ತಾನೆ ಇದ್ರಿ ಪೋಲೋ ಅಂತ. ಸೊ ಫೈನಲಿ ನಿಮಗೆ ಪೋಲೋ ಇದೆ ಸರ್. ಎಷ್ಟು ಪೋಲೋ ಇದೆ ನಿಮ್ಮ ಹತ್ರ ಪ್ರೆಸೆಂಟ್? ಸರ್ ನನ್ನ ಹತ್ರ ಪ್ರೆಸೆಂಟ್ 3 ಪೋಲೋ ಇದೆ. 1 ಸೋಲ್ಡ್ ಆಗಿದೆ, 2 ಇದೆ ಸರ್ ಸದ್ಯಕ್ಕೆ. ಓಕೆ. ಸೊ ಇದ್ರ ಬಗ್ಗೆ ಹೇಳಿ ಸರ್. 2013 ಮಾಡಲು 4,75,000 ಕೋಟ್ ಮಾಡ್ತಾ ಇರೋ ಪ್ರೈಸು. ಇದು ಬಂದ್ಬಿಟ್ಟು ನಿಮಗೆ ಇದು ಹೈಲ್ಯಾಂಡ್ ಟಾಪ್ ಎಂಡು. ಓಕೆ. ಏರ್ ಬ್ಯಾಗ್, ABS, ಮ್ಯೂಸಿಕ್ ಸಿಸ್ಟಮು ಮತ್ತೆ ಅಲಾ ವೀಲ್ಸ್ ಎಲ್ಲ ಬರುತ್ತೆ ಸರ್ ಈ ಗಾಡಿಗೆ. ಹೈಲೈನು. ಇಂಟೀರಿಯರ್ ನೋಡೋಕ್ಕೆ ಒಂಥರ ಚಂದ, ಸಖತ್ತಾಗಿರುತ್ತೆ ಇಂಟೀರಿಯರ್ ಮಾತ್ರ ಗುರುಗಳೇ. ಸೊ ಅದರಲ್ಲಿ ನಿಮ್ಗೊಂದು ಆ್ಯಂಡ್ರಾಯ್ಡ್ ಸಿಸ್ಟಮ್ ಬೇರೆ ಹಾಕ್ಸಿದಾರಾ, ಇನ್ನೂ ಬೆಂಕಿ ಅನ್ಬೋದು. ಎಷ್ಟು ಇಯರ್ ಬ್ಯಾಗ್ ಬರುತ್ತೆ ಅಂದ್ರಲ್ಲ ಸರ್ ಇದಕ್ಕೆ? ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, 2 ಏರ್ ಬ್ಯಾಗ್ ಬರುತ್ತೆ. ಓಕೆ. ಕಂಪ್ಲೀಟ್ಲಿ ಶೋರೂಮ್ ಹಿಸ್ಟ್ರಿ ಕೂಡ ಇದೆ ನಮ್ಮ ಹತ್ರ. ಓಕೆ. ಏನು ಪ್ರೈಸ್ ಕೋಟ್ ಮಾಡಿದ್ದೀರಾ ಸರ್ ಇದಕ್ಕೆ? ಸರ್ ಇದು ಬಂದ್ಬಿಟ್ಟು 4,75,000 ಸರ್. ಇವೆಲ್ಲ ಮೈಲೇಜ್ ಸರ್ ಇದು? ಮೈಲೇಜ್ 20+ ಸರ್. ಲಾಂಗ್ ಎಲ್ಲ ಸಿಟಿಲೆಲ್ಲ ಒಂದು 17-18 ಬರುತ್ತೆ. ಓಕೆ. ETS ಲಿವ ನಿಮಗೆ ರೆಡ್ ಬೇಡವಾ? ನಿಮಗೆ ವೈಟಲ್ಲೂ ಸುಧಾ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಹೇಳಿ ಸರ್ ಹಾಗೆ. ಸರ್ 2011 ಮಾಡಲು ಈ ವೇರಿಯಂಟು ಕಂಪ್ಲೀಟ್ಲಿ ಶೋರೂಮ್ ಮೇಂಟೆನೆನ್ಸು. 95,000 ನೋಡಿದೆ, ರೆಕಾರ್ಡೆಡ್. ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ವೆಹಿಕಲ್. ಸೊ ಮ್ಯಾಗ್ವಿಲ್ ಇದೆ, ಬಾಡಿ ಏರ್ ಬ್ಯಾಗ್, ABS, ಮ್ಯೂಸಿಕ್ ಸಿಸ್ಟಮು, ಅಲಾ ವೀಲ್ಸ್ ಎಲ್ಲ ಬರುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ ಕೂಡ ಇದೆ. ಸೂಪರ್ ಆಗಿದೆ. ನೀವು ನೋಡ್ಬೋದು, ಲೆದರ್ ಸೀಟ್ ಕೂಡ ಹಾಕ್ಸಿರೋದು ಚೆನ್ನಾಗಿದೆ ನೋಡಿ. ಸೊ ಒಂದ್ಸಲ ಬ್ಯಾಕ್ ಪ್ರೊಫೈಲ್ ನೋಡ್ಬೋದು. ಸೇಮ್ ಪ್ರೈಸ್ ಕೋಟ್ ಮಾಡಿದ್ದೀರಾ ಸರ್ ಇದಕ್ಕೆ? ಸರ್ ಇದು ಬಂದ್ಬಿಟ್ಟು 4 lakhs ನೆಗೋಷಿಯಬಲ್ ಸರ್. 4 lakhs ನೆಗೋಷಿಯಬಲ್. ಯಾವ ಮಾಡಲ್ ಹೇಳಿದ್ರಲ್ಲ? 11 ಮಾಡಲು ಸಿಂಗಲ್ ಓನರ್. ಓಕೆ. 11ಗೂ ಪ್ರೈವೇಟ್ ಲೋನ್ ಆಗುತ್ತೆ? ಹಾಂ, ಪ್ರೈವೇಟ್ ಲೋನ್ ಮಾಡಿಸ್ಕೊಡ್ತೀನಿ ಸರ್. ವೈಟ್ ಕಲರ್ದು ಮತ್ತೊಂದು ಪೋಲೋ ಸರ್, ಹೇಳಿ ಸರ್ ಹಾಗೆ. ಸರ್ 2011 ಮಾಡಲು ಸೆಕೆಂಡ್ ಓನರ್, 75,000 ನೋಡಿದೆ. ಪೆಟ್ರೋಲ್, ಡೀಸೆಲ್ ಬೇಡ ಅಂದರೆ ಪೆಟ್ರೋಲು ಇದೆ ನಮ್ಮ ಹತ್ರ. 10 ಮಾಡಲು, ಅದು ಡೀಸೆಲ್ ನೆಗೋಷಿಯಬಲ್. ಅದು ಡೀಸೆಲು, ಇದು ಪೆಟ್ರೋಲು? ಹೌದು ಸರ್, ಇದು ಪೆಟ್ರೋಲು. ಇದು ಹೈಲೈನು ಟಾಪ್ ಎಂಡು. ಏರ್ ಬ್ಯಾಗ್, ABS, ಮ್ಯೂಸಿಕ್ ಸಿಸ್ಟಮ್, ಲೆದರ್ ಸೀಟ್, ಅಲಾ ವೀಲ್ಸ್ ಎಲ್ಲ ಬರುತ್ತೆ ಸರ್. ಸಖತ್ತಾಗಿದೆ ಇಂಟೀರಿಯರ್ ಮಾತ್ರ. ಬ್ಯಾಕ್ ಪ್ರೊಫೈಲ್ ನೋಡ್ಕೋಬೋದು. ಸೊ ಪ್ರೈಸ್ ಏನು ಕೊಟ್ಟು ಮಾಡಿದೆ ಅಂತ ಹೇಳಿದ್ರಲ್ಲ ಸರ್? 340 ನೆಗೋಷಿಯಬಲ್ ಸರ್. 340 ನೆಗೋಷಿಯಬಲ್. ಯಾವ ಮಾಡಲು?
2010 ಮಾಡಲು. ಅಬೌವ್ ಎಷ್ಟು ಮಾಡಲು ಮೇಲೆ ಲೋನ್ ಮಾಡ್ಕೊಡೋದು ನೀವು? ಸರ್ ಇದು ಪ್ರೈವೇಟಲ್ಲಿ ಆದರೆ 10 11ಗೆಲ್ಲ ಆಗುತ್ತೆ. 10 ಆಗುತ್ತಾ ಇದು? 10ಗೆ ಆಗುತ್ತೆ, ಪ್ರೈವೇಟಲ್ಲಿ ಆಗುತ್ತೆ. ಓಕೆ. ಸೊ ಇದು ಸೋಲ್ಡ್ ಅಲ್ಲ? ಪೋಲೋ ಸೋಲ್ಡ್ ಸರ್ ಇದು. ಓಕೆ. ಸೊ ಮತ್ತೆ ಡೆಸ್ಟರ್ ಇದೆ ನೋಡ್ತಾ ಇರ್ಬೋದು, ಡೆಸ್ಟರ್ ಹುಡ್ಕೋರ್ಗೆ ಅಂತಾನೆ. ಸೊ ಇದ್ರ ಬಗ್ಗೆ ಹೇಳಿ ಸರ್ ಹಾಗೆ. ಸರ್ 2014 ಮಾಡಲು, ಸೆಕೆಂಡ್ ಓನರು. ಓಕೆ. ಕಂಪ್ಲೀಟ್ಲಿ ಶೋರೂಮ್ ಮೇಂಟೆನೆನ್ಸ್ ಸರ್. ಇದು 110 PS ಟಾಪ್ ಎಂಡ್ ವೇರಿಯಂಟು, 4 ವೀಲ್ ಡ್ರೈವ್. ಇವೆಲ್ಲ ಮೈಲೇಜ್ ಎಷ್ಟು ಬರ್ಬೋದು ಸರ್ ಇವು? ಮೈಲೇಜ್ ಎಲ್ಲ 20+ ಸರ್, ಡೀಸೆಲ್ ಇರೋದ್ರಿಂದ 20+ ಬರುತ್ತೆ. ಓಕೆ. ಒಳಗಡೆ ನೋಡ್ತಾ ಇರ್ಬೋದು, ಫುಲ್ ಎಲ್ಲ ಲೆದರ್ ಸೀಟ್ ಇದೆ. ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿನ. ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸ್ ಸರ್. ಫೀಚರ್ ಅಂತ ಬಂದರೆ ನಿಮಗೆ 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗು ಆ್ಯಂಡ್ ಒಂದು ಮಿನಿ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಇದೆ. ಸೊ ಹೇಳಿ ಸರ್ ಹಂಗೆ ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ? ಸರ್ ಇದು ಬಂದುಬಿಟ್ಟು 640ಗೆ ನೆಗೋಷಿಯಬಲ್ಲು. ನಿಮ್ಮ ಚಾನಲ್ ಕಡೆ ಬಂದರೆ ಇನ್ನೂ ಕಡಿಮೆ ಮಾಡ್ಕೊಡ್ತೀನಿ ಸರ್. ಸರ್ ಹೋಂಡಾ ವೆನ್ಯೂ 2020 ಮಾಡಲು, ಕಂಪ್ಲೀಟ್ಲಿ ಶೋರೂಮ್ ಮೇಂಟೆನೆನ್ಸು. ಇದು 80,000 ನೋಡಿದೆ, ಸೆಕೆಂಡ್ ಓನರು. ಓಕೆ. 8,20,000 ನೆಗೋಷಿಯಬಲ್ ಸರ್. 8,20,000 ನೆಗೋಷಿಯಬಲ್. ಓಕೆ. 8,20,000 ನೆಗೋಷಿಯಬಲ್ ಹೇಳ್ತಿದೆ. 8,20,000 ನೆಗೋಷಿಯಬಲ್. ಓಕೆ. ಇದರಲ್ಲಿ ನೋಡ್ತಾ ಇರ್ಬೋದು 4 ಡೋರ್ ಪವರ್ ವಿಂಡೋ ಮತ್ತು ಮಿರರ್ ಅಡ್ಜಸ್ಟ್ಮೆಂಟ್ ಸಿಗುತ್ತೆ, ಪವರ್ ಸ್ಟೇರಿಂಗು, ಒಂದು ಆಂಡ್ರಾಯ್ಡ್ ಸಿಸ್ಟಮ್ ಸಮೇತ ಇರುವಂಥದ್ದು. ಡ್ಯುಯಲ್ ಏರ್ಬ್ಯಾಗ್ ಕೂಡ ಇದೆ ಸರ್. ಜೆಟ್ ಬ್ಲ್ಯಾಕಲ್ಲಿರುವಂತಹ ಒಂದು ನಿಮಗೆ ಲೆದರ್ ಸೀಟು ಕೂಡ ಸಿಗುತ್ತೆ. ಸೊ ಒಂದ್ಸಲ ಬ್ಯಾಕ್ ಪ್ರೊಫೈಲ್ ನೋಡ್ಕೋಬೋದು. ಸೊ ಪ್ರೈಸ್ ಆಲ್ರೆಡಿ ಹೇಳಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದಿದೆ ಸರ್, ಅದು ಕ್ರೇಟಾ 2015 ಮಾಡಲು ಸರ್. ಕ್ರೇಟಾ 2015 ಮಾಡಲು SX. ಓಕೆ. ಡ್ಯುಯಲ್ ಏರ್ಬ್ಯಾಗು, ABS, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. 8,20,000 ಸರ್. 8,20,000. ವೆನಿ ತೊಗೊಳ್ಳಿ 8,20,000 ನೆಗೋಷಿಯಬಲ್. ಕ್ರೇಟಾ ತೊಗೊಳ್ಳಿ 8,20,000 ನೆಗೋಷಿಯಬಲ್ ಸರ್. ಓಕೆ. ಸೊ ಇಂಟೀರಿಯರ್ ತೋರಿಸ್ಬೋಣ ಏನೆಲ್ಲ ಫೀಚರ್ ಇದೆ ಅಂತ. ಫೀಚರ್ ಹೇಳಿ ಸರ್ ಆಗಿದ್ದು. ಸರ್ ಏರ್ ಬ್ಯಾಗ್, ABS, ಮ್ಯೂಸಿಕ್ ಸಿಸ್ಟಮಲ್ಲಿ ಇದೆ, ಲೆದರ್ ಸೀಟು ಮತ್ತು ಸ್ಟೇರಿಂಗ್ ಕಂಟ್ರೋಲ್ ಎಲ್ಲ ಬರುತ್ತೆ ಸರ್. ಡೀಸೆಲ್ ವೇರಿಯಂಟು ವೆಹಿಕಲ್. ಓಕೆ. ಎಷ್ಟನೇ ಓನರ್ ಸರ್ ಇದು? ಸರ್ ಪ್ರೆಸೆಂಟ್ 3rd ಓನರು. ಕಂಪ್ಲೀಟು ಇಂಡಿವಿಜುವಲ್ ಆಗಿ 3rd ಓನರ್ ಆಗಿರೋದು. ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸ್ ಹಿಸ್ಟ್ರಿ ಕೂಡ ಇದೆ ನಮ್ಮ ಹತ್ರ ಇದೆ ಸರ್. ಓಕೆ. ಮೈಲೇಜ್ ಎಷ್ಟು ಬರೋದು ಸರ್ ಇದು? ಮೈಲೇಜ್ 20 ಸರ್. ಲಾಂಗ್ ಎಲ್ಲ 20+ ಬರುತ್ತೆ. ಸೊ ವರ್ಣ ಇದೆ ನೋಡ್ತಾ ಇರ್ಬೋದು, ಇದೇ ತಾನೇ ಬಂದು ಇವಾಗ ಕ್ಲೀನ್ ಮಾಡ್ತಾ ಇದ್ದಾರೆ. ಮಳೆ ಬಂದಿದೆ ನೋಡಿ, ಅಲ್ಲೆಲ್ಲ ಇದನ್ನ ಸೀಡ್ತಾ ಇದ್ದಾರೆ ಅಷ್ಟೇ. ಸೊ ಇದ್ರ ಬಗ್ಗೆ ಹೇಳಿ ಸರ್ ಹಾಗೆ. ಸರ್ 2014 ಮಾಡಲು, ಸೆಕೆಂಡ್ ಓನರ್. ಕಂಪ್ಲೀಟ್ಲಿ ಶೋರೂಮ್ ಮೇಂಟೆನೆನ್ಸ್. ಡೀಸೆಲ್ SX ನೋಡಿ, ಡೀಸೆಲ್ SX ಟಾಪ್ ಎಂಡ್ ವೇರಿಯಂಟು 2014. ಡೀಸೆಲ್ ಅಂದರೆ ಆಲ್ಮೋಸ್ಟ್ ಒಳ್ಳೆ ಮೈಲೇಜ್ ಬರುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ನಿಮಗೆ 4 ಡೋರ್ ಪವರ್ ವಿಂಡೋ, ಮಿರರ್ ಅಡ್ಜಸ್ಟ್ಮೆಂಟು, ಪವರ್ ಸ್ಟೇರಿಂಗ್ ಇರ್ಬೋದು, ಮ್ಯೂಸಿಕ್ ಸಿಸ್ಟಮ್ ಇರ್ಬೋದು, ಇಂಟೀರಿಯರ್ ಲೆದರ್ ಸೀಟ್ ಇದೆ. ಸೊ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಎಷ್ಟನೇ ಓನರ್ ಸರ್ ಇದು? ಸರ್ ಸೆಕೆಂಡ್ ಓನರ್. 6 ಇಯರ್ ಬ್ಯಾಗ್ ಬರುತ್ತೆ ಸರ್ ಇದು. SX ಆಪ್ಷನಲ್. ಓಕೆ. ಎಷ್ಟು ಮೈಲೇಜ್ ಬರ್ಬೋದು ಸರ್ ಇದುವೇ? ಸರ್ 22 ಬರುತ್ತೆ ಸರ್ ಪಕ್ಕಾ ಲಾಂಗಲ್ಲಿ. ಹೌದಾ? ಓಕೆ. ಡಿಪೆಂಡ್ ಆಫ್ ಡ್ರೈವಿಂಗ್ ಅನ್ಬೋದು. ಮೇನ್ ಗುರು ಎಲ್ಲ 20 ಬರುತ್ತೆ ಅಂತ ಅನ್ಕೋಬೇಡಿ. ಕೆಲವರು ಡ್ರೈವಿಂಗ್ ಹೆಂಗೆ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮೈಲೇಜು. ಕರೆಕ್ಟ್ ಅಲ್ವಾ ಸರ್? ಹೌದು ಸರ್. ಓಕೆ. ನೆಕ್ಸ್ಟ್ SUV ವೇರಿಯಂಟ್ ಕೊಂಡೋಗೋಣ. ಇಲ್ಲಿ ಇವ್ರ ಹತ್ರ ಪ್ರೆಸೆಂಟ್ ಇಲ್ಲಿರೋದು ಮಟ್ಟಿಗೆ 4 ನೋಡಿದ್ದೀನಿ. ಬೇರೆ ಎಷ್ಟಿದೆ ಸರ್ ಇಲ್ಲಿ? 4 XUV ಇದೆ ಸರ್ ನನ್ನ ಹತ್ರ. 4 XUV. ಓಕೆ. ಈ XUV ಹೇಳ್ಬಿಡಿ ಸರ್ ಹಂಗೆ ಫಸ್ಟು. ಸರ್ ನಿಮ್ಗೆ W6 ಬೇಕಾ? ಬನ್ನಿ ತೋರಿಸ್ತೀನಿ. ಸೊ W6 ಇರುವಂಥ XUV ವೇರಿಯಂಟ್ ಇದು. ಇದು ಹೇಳಿ ಸರ್ ಹಾಗೆ. ಸರ್ W6 2015 ಮಾಡಲು, ಸೆಕೆಂಡ್ ಓನರು. 90,000 ನೋಡಿದೆ. ಕಂಪ್ಲೀಟ್ಲಿ ಶೋರೂಮ್ ಮೇಂಟೆನೆನ್ಸು. ಟಾಪ್ ಅಂಡ್ ಡ್ಯುಯಲ್ ಏರ್ ಬ್ಯಾಗು, ABS. ಇದು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ತಾನೆ? ಹಾಂ, ಆಫ್ಟರ್ ಮಾರ್ಕೆಟ್ ಹಾಕ್ಸಿರೋ ಸರ್ ಕಸ್ಟಮರು ಮ್ಯಾಗ್ವಿಲ್. ಓಕೆ. ಸೂಪರ್ ಆಗಿದೆ. ಸೊ ಇಂಟೀರಿಯರ್ ನೋಡ್ಕೊಂಬಿಡಿ. ಇಂಟೀರಿಯರ್ ನೋಡಿದ್ರೆ ನಿಮಗೆ 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಮ್ಯೂಸಿಕ್ ಸಿಸ್ಟಮ್ ಅಂದರೆ ಆಂಡ್ರಾಯ್ಡ್ ಸಿಸ್ಟಮ್ ಇದೆ ನಿಮಗೆ. ಸೊ ಎಷ್ಟು ಇಯರ್ ಬ್ಯಾಗ್ ಬರುತ್ತೆ ಸರ್ ಇದಕ್ಕೆ? ಸರ್ 2 ಏರ್ ಬ್ಯಾಗ್ಸ್ ಬರುತ್ತೆ ಸರ್. 2 ಇಯರ್ ಬ್ಯಾಗ್ ಬರುತ್ತೆ. ಸೊ ಬ್ಯಾಕ್ ಪ್ರೊಫೈಲ್ ನೋಡ್ಬೋದು. ಇವೆಲ್ಲ ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದುವೇ? ಮೈಲೇಜ್ ಒಂದು 16 ಬರುತ್ತೆ ಸರ್. 16 ಮೈಲೇಜ್ ಬರುತ್ತೆ ಡೀಸೆಲ್. ಓಕೆ. ಕೆಲವರು ಕೇಳ್ತಾ ಇದ್ರು ಮೈಲೇಜ್ ಹೇಳ್ತಾ ಇಲ್ಲ ಅಂತ, ಹಂಗಾಗಿ ಸೊ ಇನ್ಮೇಲೆ ಎಲ್ಲದೂ ಮೈಲೇಜ್ನು ಹೇಳಿಸ್ತೀನಿ. ಸೊ ಡಿಪೆಂಡ್ ಆಫ್ ಡ್ರೈವಿಂಗು ಆಗಿರುತ್ತೆ ಇನ್ಕ್ಲೂಡ್. ಓಕೆನಾ? ಸೊ ನೀವು ಹೆಂಗೆ ಓಡಿಸ್ತೀರ ಹಂಗೆ. ಸೊ ಇದ್ರ ಪ್ರೈಸ್ ಹೇಳಿ ಸರ್ ಹಾಗೆ. ಸರ್ ಇದು 8,40,000 ನೆಗೋಷಿಯಬಲ್ ಸರ್. ಅಂದರೆ 8,40,000 ನೆಗೋಷಿಯಬಲ್. ನಿಮ್ಮ ಚಾನಲ್ ಕಡೆ ಬಂದರೆ ಇನ್ನೂ ಕಡಿಮೆ ಮಾಡಿಕೊಡ್ತೀನಿ. ಓಕೆ. ಅಂದರೆ ಲೋನ್ ಮಾಡಿಸ್ಕೊಡ್ತೀನಿ ಸರ್. 75% ಲೋನೇ ಮಾಡಿಸ್ಕೊಡ್ತೀನಿ. ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕಾಗುತ್ತೆ? ಡೌನ್ ಪೇಮೆಂಟ್ ಒಂದು 2 lakhs ಮಾಡಿದ್ರೆ ನಾನು ಉಳಿದ ಲೋನ್ ಮಾಡಿಸ್ಕೊಡ್ತೀನಿ. ಓಕೆ. ಸೊ ನೆಕ್ಸ್ಟ್ ವೈಟ್ ಕಲರ್ ಬೇಕಾ? ಅದು ಸುದ ಅವೈಲೇಬಲ್ ಇದೆ ಹೇಳಿ ಸರ್ ಹಾಗೆ. ಸರ್ ಇದು ಗ್ರೇ ಬೇಡವಾ? ವೈಟ್ ಕೂಡ ಇದೆ. ಇದು ಕೂಡ 15 ಮಾಡಲು, ಸಿಂಗಲ್ ಓನರ್. ಬರೀ 48,000 ನೋಡಿದೆ ಸರ್ ಗಾಡಿ. ರೆಕಾರ್ಡೆಡ್ ಸಿಂಗಲ್ ಓನರ್ ಗಾಡಿ. ಓಕೆ. ಇದರಲ್ಲಿ ಫೀಚರ್ ಬಿಡಿ ಸರ್ ಹಂಗೆ. ಸರ್ ಏರ್ ಬ್ಯಾಗ್, ABS, ಮ್ಯೂಸಿಕ್ ಸಿಸ್ಟಮ್, ಸ್ಟೇರಿಂಗ್ ಕಂಟ್ರೋಲ್ ಎಲ್ಲ ಬರುತ್ತೆ ಸರ್. ಮತ್ತು ಲೆದರ್ ಸೀಟ್ ಕೂಡ ಇದೆ. ಸೀಟಲ್ಲಿ ಒಂಥರ ಡಿಫ್ರೆಂಟ್ ಆಗೈತೆ ನೋಡಿ ಗುರು, ಬಟನು ಡೋ ಹಂಗೆ. ಓಕೆ. ಸೊ ಬ್ಯಾಕ್ ಪ್ರೊಫೈಲ್ ನೋಡ್ಬೋದು. ಇದು ಡೀಸೆಲ್ ಪೆಟ್ರೋಲ್ ಸರ್? ಇದು ಡೀಸೆಲ್. ಇದು ಮೈಲೇಜ್ ಒಂದು 16. ಮೈಲೇಜ್ 16 ಪಕ್ಕ ಸರ್. ಓಕೆ. ಮತ್ತೆ ಕಡಿಮೆ ಓಡಿರೋ ಗಾಡಿ XUV ಕಡಿಮೆ ಓಡಿರೋ ಗಾಡಿ ಸಿಕ್ಕಲ್ಲ. ಬರೀ 48,000 ಓಡಿದೆ. ಸಿಂಗಲ್ ಓನರ್ ಸರ್. ಬೇಕಾದ್ರೆ ಶೋರೂಮ್ಗೆ ಚೆಕ್ ಮಾಡಿಸ್ಕೋಬೋದಾ? ಸರ್ ಚೆಕ್ ಮಾಡಿಸಿ ಗಾಡಿ ತೊಗೋಬೋದು. ಓಕೆ. ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ? 9,25,000 ಸರ್.
ಕಡಿಮೆ ಓಡಿದೆ, ಸಿಂಗಲ್ ಓನರ್ ವೆಹಿಕಲ್. ನೆಗೆಷಿಯಬಲ್ ಆಗುತ್ತಾ? ನೆಗೋಷಿಯಬಲ್ ಆಗುತ್ತೆ. ನಿಮ್ಮ ಚಾನಲ್ ಕಡೆ ಬಂದರೆ ಇನ್ನೂ ಕಡಿಮೆ ಮಾಡ್ಕೊಡ್ತೀನಿ ಸರ್. ಸರ್ W6 ಬೇಡವಾ? W8 ಇದೆ ನಮ್ಮ ಹತ್ರ. ಇದು ಕೂಡ 2015 ಮಾಡಲು, ಸಿಂಗಲ್ ಓನರ್ ಗಾಡಿ. ಇದು ಕೂಡ 95,000 ಓಡಿದೆ, ಕಂಪ್ಲೀಟ್ಲಿ ಶೋರೂಮ್ ಮೇಂಟೆನೆನ್ಸು. ಸೊ ಇಂಟೀರಿಯರ್ ಫೀಚರ್ ಹೇಳಿ ಸರ್ ಹಾಗೆ. ಸರ್ ಇದರಲ್ಲಿ ಏರ್ ಬ್ಯಾಗ್, ABS, ಮ್ಯೂಸಿಕ್ ಸಿಸ್ಟಮ್, ಲೆದರ್ ಸೀಟ್ ಕೂಡ ಎಲ್ಲ ಇದೆ ಸರ್. W8 ಇರೋದ್ರಿಂದ ಎಲ್ಲ ಫೀಚರ್ಸ್ ಬರುತ್ತೆ. ಕಂಪ್ನಿಯಿಂದ ಅಲಾ ವೀಲ್ಸ್ ಎಲ್ಲ ಬರುತ್ತೆ ಸರ್. ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಇವಾಗ ಪ್ರೆಸೆಂಟು. ಪೆಟ್ರೋಲ್ ಡೀಸೆಲ್ ಸರ್ ಇದು? ಸರ್ ಡೀಸೆಲ್. ಇದು ಕೂಡ ಸೇಮ್ ಮೈಲೇಜ್ ಎಕ್ಸ್ಪೆಕ್ಟೇಷನ್ ಅದೇ 16 ಡಿಪೆಂಡ್ ಆಫ್ ಡ್ರೈವಿಂಗ್. ಪ್ರೈಸ್ ಸರ್? ಸರ್ 8,40,000 ನೆಗೋಷಿಯಬಲ್ ಸರ್. ಯಾವ ಗಾಡಿ ತೊಗೊಂಡ್ರು ಸೇಮ್ ರೇಟ್. ಎಲ್ಲ ಮಾಡಲ್ಲ ಏನು? ಅದೇ 2015 ಅದು? 15 ಸರ್. 15 ಅದು ಆ ಕಡೆದು? ಅದು ಕೂಡ 15. ಹೌದಾ? 4 ಗಾಡಿ ಇದೆ, 4 ಗಾಡಿನೂ 15 ಸರ್. ಸರ್ XUV ಇದೆ ಹೇಳಿ ಸರ್. XUV500 ಸರ್ W6 ಬೇಡವಾ? W8 ಬೇಡವಾ? W10 ಇದೆ ನನ್ನ ಹತ್ರ. ಕಂಪ್ಲೀಟ್ಲಿ ಶೋರೂಮ್ ಮೇಂಟೆನೆನ್ಸ್ ವೆಹಿಕಲ್ಲು, ಸಿಂಗಲ್ ಓನರ್ ವೆಹಿಕಲ್ ಸರ್. ಓಕೆ, 4 XUV ವೇರಿಯಂಟ್ ಇರುವಂಥದ್ದು ಇವ್ರದ್ದು. ಸೊ ಅಲ್ಲೂ 3 ಇದೆ, ಅವಾಗಲೇ ಹೇಳ್ತೀನಿ. ಆ್ಯಂಡ್ ಇದು W6 ಇದೆ, W8 ಇದೆ, W10 ಇದೆ. ಯಾವ ಗಾಡಿ ಬೇಕಾದ್ರೂ ತೊಗೋಬೋದು ಸರ್. ಸಿಂಗಲ್ ಓನರ್ ಗಾಡಿ. W10 ಸರ್. ಸನ್ ರೂಪ್ ಎಲ್ಲ ಬರುತ್ತೆ ಗಾಡೀಲಿ. ಓಕೆ, ಸೊ ಇದ್ರಲ್ಲಿ ನೋಡ್ತಾ ಇರ್ಬೋದು ಅಲೆ ವೀಲ್ಸು ಆ್ಯಂಡ್ ಬಾಡಿ ಲೈನ್ ನೋಡ್ಕೊಳ್ಳಿ, ಸನ್ ರೂಪ್ ನೋಡ್ಕೊಳ್ಳಿ ಒಂದ್ಸಲ. ಓಕೆ, ಫೀಚರ್ ಬಿಡಿ ಸರ್ ಒಂದ್ಸಲ ಹಂಗೆ. ಸರ್ ಏರ್ ಬ್ಯಾಗು, ABS, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಸರ್. 6 ಏರ್ ಬ್ಯಾಗ್. ಓಹೋ, ಎಲೆಕ್ಟ್ರಿಕಲ್ ಸೀಟ್ ಅಡ್ಜಸ್ಟ್ಮೆಂಟು ಕೂಡ ಇದೆ. ಸರ್ ಇದೆಲ್ಲ ಮೈಲೇಜ್ ಎಷ್ಟು ಬರ್ಬೋದು? ಸೇಮ್ ಇದು 15-16 ಬರುತ್ತೆ ಸರ್. ಓಕೆ, ಡಿಪೆಂಡ್ ಆಫ್ ಡ್ರೈವಿಂಗು. ಕಂಪ್ನಿಯಿಂದ ಅಲಾ ವೀಲ್ಸ್ ಬರುತ್ತೆ, ಆಟೋ ಮಿರರ್ ಬರುತ್ತೆ. ಓಕೆ, ಸೊ ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಸರ್? 12 lakhs ನೆಗೋಷಿಯಬಲ್ ಸರ್. 12 ಲಕ್ಷ ನೆಗೋಷಿಯಬಲು. ಹಾಂ, 12 ಲಕ್ಷ ನೆಗೋಷಿಯಬಲ್. ನಿಮ್ಮ ಚಾನಲ್ ಕಡೆ ಬಂದರೆ ಇನ್ನೂ ಕಡಿಮೆ ಮಾಡ್ಕೊಡ್ತೀನಿ. ಓಕೆ, ಅಂದರೆ W10 ಇರೋದ್ರಿಂದ ಸೊ ಫುಲ್ಲಿ ಲೋಡೆಡು, ಫುಲ್ಲಿ ಫೀಚರ್ ಇರುವಂಥ ಗಾಡಿ. ಸೊ ಕ್ವಾಲಿಟಿ ಆಗಿದೆ. ಎಷ್ಟು ಸರ್ ಓಡಿರೋದು? ಬರೀ 50,000 ಓಡಿದೆ ಸರ್. ಓಕೆ, ಬೇಕಾದ್ರೆ ಶೋರೂಮಲ್ಲಿ ಚೆಕ್ ಮಾಡಿಸಿ ಬೇಕಾದ್ರೆ ತೊಗೋಬೋದು. ಹಾಂ, ಗಾಡಿ ಶೋರೂಮ್ ತೊಗೊಂಡೋಗಿ ಚೆಕ್ ಮಾಡಿಸಿ ತೊಗೋಬೋದು.